ಜುಲೈ 1ರಂದು ಬಳ್ಳಾರಿ ನಗರದಲ್ಲಿ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಅಸೋಸಿಯೇಷನಿಂದ ನಾವೆಲ್ಲರೂ ಕಲಿತು ಪತ್ರಕರ್ತರ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಬಳ್ಳಾರಿ ಜಿಲ್ಲೆಯ ಎಲ್ಲ ತಾಲೂಕಿನ ಪತ್ರಕರ್ತರು ಎಲ್ಲರೂ ಕೂಡ ಸ್ನೇಹಿತರು ಭಾಗವಹಿಸಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಪತ್ರಿಕಾ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ವಿಮೆ ಯೋಜನೆಯನ್ನು ನಾವೆಲ್ಲರಿಗೂ ಕೂಡ ಮಾಡಿಸಿದ್ದೀವಿ. ಅದಲ್ಲದೆ ಎಲ್ಲ ಪತ್ರಕರ್ತರು ಅವತ್ತು ಒಂದೇ ವಸ್ತ್ರದಲ್ಲಿ ಮಿಂಚಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲರೂ ಕೂಡ ಅವತ್ತು ವೈಟ್ ಆ್ಯಂಡ್ ವೈಟಲ್ಲಿ ಬರಬೇಕು, ಕಾರ್ಯಕ್ರಮದಲ್ಲಿ ಹಾಜರಿರಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಪತ್ರಿಕಾ ದಿನಾಚರಣೆಗೆ ಭಾಗವಹಿಸ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ ಕೂಡ ಬ್ಯಾಗನ್ನು ಗಿಫ್ಟ್ ರೀತಿಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಬಂದು ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಮೇಯರು ಮತ್ತು ಉಪಮೇಯರು ಮತ್ತು ಮಾನ್ಯ ಬಳ್ಳಾರಿ ನಗರದ MLA ಆಗಿರ್ತಕ್ಕಂಥ ಭರತ್ ರೆಡ್ಡಿ ಅವರು ಎಲ್ಲರೂ ಕೂಡ ಪ್ರಮುಖರು ಭಾಗವಹಿಸ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮನವಿಯನ್ನು ಮಾಡ್ತೇವೆ. ಕಾರ್ಯನಿರತ ಪತ್ರಕರ್ತರ ಸಂಘ ಬಳ್ಳಾರಿ ಜಿಲ್ಲಾ ಘಟಕ ವತಿಯಿಂದ ಜುಲೈ 1ರಂದು ಪತ್ರಿಕಾ ಭವನದಲ್ಲಿ ವಿಶೇಷವಾಗಿ 2025ನೇ ವರ್ಷದ ಪತ್ರಿಕಾ ದಿನಾಚರಣೆ ಮಾಡ್ತಾ ಇದ್ದೀವಿ. ಜಿಲ್ಲಾಧ್ಯಕ್ಷ ಅಂತಹ ಯಾಲ್ಪಿ ವಲಿಭಾಷ್ ಅವರ ನೇತೃತ್ವದಲ್ಲಿ ಆಯಾ ತಾಲೂಕು ಘಟಕ ಅಧ್ಯಕ್ಷಗಳು, ಪ್ರಧಾನ ಕಾರ್ಯದರ್ಶಿಗಳು, ಸರ್ವ ಸದಸ್ಯರ ಸಮಕ್ಷಮದಲ್ಲಿ ವಿಶೇಷ ರೀತಿಯಲ್ಲಿ ಈ ವರ್ಷ ಪತ್ರಿಕಾ ದಿನಾಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಪತ್ರಕರ್ತರು ಕೂಡ ಈ ವರ್ಷ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಕಾರ್ಯನಿರತ ಪತ್ರಕರ್ತರ ಸಂಘದ ಅಡಿಯಲ್ಲಿ ನಮ್ಮ ಬಳ್ಳಾರಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪತ್ರಿಕಾ ಭವನದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕುಗಳಿಂದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಪಾಲ್ಗೊಳ್ತಾರೆ. ಅದ್ದೂರಿಯಾಗಿ ಪತ್ರಕರ್ತರ ಹಬ್ಬವನ್ನು ಹಬ್ಬದ ರೀತಿಯಾಗಿ ಆಚರಣೆ ಮಾಡಬೇಕಂತೇಳಿ ನಮ್ಮ ಉದ್ದೇಶ ಇವತ್ತು. ಹಾಗಾಗಿ ಎಲ್ಲರೂ ಕಲಿತು ಒಮ್ಮತದಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಮಾಡುತ್ತೇವೆ ಅಂತೇಳಿ ನಾನೊಂದು 2 ಮಾತು ಮುಗಿಸ್ತಾ ಇದ್ದೀನಿ. ಇದೊಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬಳ್ಳಾರಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಯಾಲ್ಪಿ ವಲಿಭಾಷಾ ಸಹೋದರರು ಮತ್ತು ನಮ್ಮ ರವಿ ಸಹೋದರರು, ಜಂಬಣ್ಣವರು ಮತ್ತು ನಮ್ಮ ಬಜಾರಪ್ಪ ಅವರು ಸೇರಿದಂತೆ ನಮ್ಮೆಲ್ಲ ಹಿರಿಯ ಮತ್ತು ಕಿರಿಯ ಸಹೋದರರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಂಭ್ರಮದಿಂದ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳಕ್ಕೆ ಆಯೋಜನೆ ಮಾಡಿದೆ. ಅಂದರೆ ಪ್ರತಿನಿತ್ಯ ಅವ್ರದ್ದೇ ಆದ ಒಂದು ಸಮಸ್ಯೆಗಳು, ಜಟಿಲ ತೊಂದರೆಗಳು ಇರ್ತವೆ ವೈಯಕ್ತಿಕವಾಗಿ. ಅದೆಲ್ಲ ಬಿಟ್ಟು ಸಾಮಾಜಿಕವಾಗಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಸವಾಲುಗಳನ್ನು, ಸಮಸ್ಯೆಗಳನ್ನು ಎಲ್ಲ ಎದುರಿಸ್ಕೊಂಡು ಏನು ಸಮಾಜಕ್ಕೆ ಒಂದು ಉತ್ತಮವಾದ ತಮ್ಮ ಬರವಣಿಗೆ ಮೂಲಕ ಏನು ಒಂದು ಕೊಡುಗೆ ಕೊಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಪತ್ರಕರ್ತರು ಎಲ್ಲರೂ ಒಂದು ಐಕ್ಯತೆ ಇರಬೇಕು, ಸಂಘಟನೆ ಆಗಬೇಕು. ಬರೀ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕೋದಕ್ಕಿಂತ ಸಂಭ್ರಮ ಆಚರಣೆ ಮಾಡಲಿ, ಅವರಲ್ಲೂ ನಲಿವು ಇರಲಿ, ಒಲವಿರಲಿ, ಐಕ್ಯತೆ ಇರಲಿ ಅಂತೇಳಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಮ್ಮೆಲ್ಲ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಸಹೋದರರು ಒಂದು ಅತ್ಯುನ್ನತವಾದ, ತುಂಬ ಸುಂದರವಾದ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ನನ್ನೆಲ್ಲ ಪತ್ರಿಕಾ ಸ್ನೇಹಿತರು ದಯವಿಟ್ಟು ನಾಳೆ ಕಾರ್ಯಕ್ರಮಕ್ಕೆ ಬನ್ನಿ, 1ನೇ ತಾರೀಕಿಗೆ. ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳು, ರಾಜಕಾರಣಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಪತ್ರಿಕಾ ದಿನಾಚರಣೆಯನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ನಾನು ಈ ಮೂಲಕ ವಿನಮ್ರವಾಗಿ ಕೇಳ್ತಾ ಇದ್ದೀನಿ. ನಮಸ್ಕಾರ.